ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಮಾಯಶ್ಚರೈಸರ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ವಿಂಟರ್ನಲ್ಲಿ ಅಂದರೆ ಚಳಿಗಾಲದಲ್ಲಿ ನಿಮ್ಮ ಫೇಸ್ ಡ್ರೈ ಆಗದ ರೀತಿ ಹೇಗೆ ಪ್ರೊಟೆಕ್ಷನ್ನ ಮಾಡ್ಕೋಬೇಕು 4 ಸ್ಟೆಪ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಲೇಬೇಕು. ನೀವೇನಾದ್ರು ಆ 4 ಮಿಸ್ಟೇಕ್ಗಳನ್ನು ನೀವೇನಾದ್ರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಿಕಾಸ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ನಮಗೆ ವಿಂಟರಲ್ಲಿ ತುಂಬಾ ಸ್ಕಿನ್ ಡ್ರೈ ಆಗ್ತಿದೆ, ಎಷ್ಟೇ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ರು ಕೂಡ ಸೊ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಿದೆ ಮ್ಯಾಮ್, ಏನಾದ್ರು ಸೊಲ್ಯೂಷನ್ ಹೇಳಿ ಅಂತ ಕೇಳಿದ್ರಿ. ಸೊ ಆ ವಿಡಿಯೋನ ನಾನು ಆಲ್ರೆಡಿ ಅಂದರೆ ಎಸ್ಟರ್ಡೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಆ ವಿಡಿಯೋ ವಾಚ್ ಮಾಡಿ, ಅದಾದಮೇಲೆ ನೀವು ಈ ಒಂದು ವಿಡಿಯೋನ ವಾಚ್ ಮಾಡಿ. ಸೊ ಬಿಕಾಸ್ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಕೂಡ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಇರುತ್ತೆ ಆ ಒಂದು ಮಾಯಶ್ಚರೈಸರ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಿದ್ರಿ ಎವ್ರಿ ಡೇ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಈ ವಿಂಟರಲ್ಲಿ ಯಾವತ್ತೂ ಕೂಡ ಡ್ರೈ ಆಗೋದಿಲ್ಲ. ಸೊ ಡ್ರೈ ಏನಾರು ಆಯಿತು ಅಂತ ಹೇಳಿದ್ರೆ ಅಂದರೆ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ರೆ ನೀವು ಹಾಗೆ ನೀವು ಸ್ಕಿನ್ ಕೇರ್ ರೂಟೀನ ನೀವು ಫಾಲೋ ಮಾಡಿದ್ರೆ ಡೈಲಿ ನಿಮ್ಮ ರೂಟೀನ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಫುಲ್ ಡ್ರೈ ಆಗುತ್ತೆ. ಸೊ ಡ್ರೈ ಆಗಿ ನಿಮಗೆ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಿಮಗೆ ಪಿಂಪಲ್ಸ್ ಆಗುವಂಥದ್ದು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಸೊ ಈ ರೀತಿ ನಿಮಗೆ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸ್ಗಳೆಲ್ಲದು ಕೂಡ ಬಂದುಬಿಡುತ್ತೆ. ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನಾವು ವಿಂಟರ್ನಲ್ಲಿ ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕು. ಸೊ ದಿನದಲ್ಲಿ 2 ಟೈಮ್ಸ್ ಆದರೂ ಅಪ್ಲೈ ಮಾಡಬೇಕು. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಇರುತ್ತೆ, ಅದನ್ನು ನೀವು ಚೂಸ್ ಮಾಡಿದ್ರಿ ಅಂತ ಬೆಸ್ಟ್ ಇರುತ್ತೆ. ಅದನ್ನು ಬಿಟ್ಟು ನೀವು ಬೇರೆ ಸ್ಕಿನ್ ಟೈಪ್ಗೆ ಸೂಟ್ ಇರುತ್ತೆ ಸೊ ಅದನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹೈ ಪ್ರೊಟೆಕ್ಷನ್ ಕೂಡ ಸಿಗೋದಿಲ್ಲ. ಆ್ಯಂಡ್ ಆಲ್ಸೋ ನೀವೇನಾದ್ರು ಕೆಮಿಕಲ್ ರಿಲೇಟೆಡ್ ಇರೋವಂಥದ್ದು ಸೊ ನೀವು ಆ ರೀತಿಲಿ ನೀವು ಮಾಯಶ್ಚರೈಸರ್ನ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಅದರಿಂದನೂ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿರೋಂಥ ನೀವು ಮಾಯಶ್ಚರೈಸರ್ಗಳನ್ನು ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳ್ತಾರೆ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ನಿಮ್ಮ ಸ್ಕಿನ್ನು ಕೂಡ ಯಾವುದೇ ರೀತಿ ಡ್ರೈನೆಸ್ ಬರೋದಿಲ್ಲ, ಸರಿನಾ? ಸೊ ಯಾವುದು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟೇಬಲ್ ಇರುತ್ತೆ ಆ ಒಂದು ಮಾಯಶ್ಚರೈಸರ್ನ ಇವತ್ತು ತಿಳಿಸ್ಕೊಡ್ತೀನಿ. ಆ್ಯಂಡ್ ಎಷ್ಟು ಪ್ರೈಸ್ ಆಗುತ್ತೆ ಆ್ಯಂಡ್ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಎಲ್ಲದು ನಿಮಗೆ ಮುಂದೆ ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ. ಸೊ ಹೇಳೋ ಇನ್ಸ್ಟ್ರಕ್ಷನ್ ಈಟ ಫಾಲೋ ಮಾಡ್ತೀನಿ, ಹಾಗೆ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗ್ಬೋದು. ಹಾಗಾಗಿ ವಿಡಿಯೋ ಫುಲ್ ವಾಚ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಾವು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ, ಯಾವುದು ಕೂಡ ಮಿಸ್ ಆಗೋದಿಲ್ಲ. ಇದೇ ರೀತಿ ಎವ್ರಿ ಡೇ ಹೊಸ ವೀಡಿಯೋಸ್ಗಳು ಅಂದರೆ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದೆಲ್ಲದು ಕೂಡ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಬಂದು ನಿಮ್ಮ ಸ್ಕಿನ್ ಏನಾದ್ರು ನಾರ್ಮಲ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಿಮಗೆ ಯಾವುದು ಬೆಸ್ಟ್ ಮಾಯಶ್ಚರೈಸರ್ ಅಂತ ಹೇಳಿದ್ರೆ ದ ಡರ್ಮಾಕೋ ಅವರ 5% ನಿಯಾಸಿನಮೈಡ್ ಡೈಲಿ ಹೈಡ್ರೇಟಿಂಗ್ ಮಾಯಶ್ಚರೈಸರ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ ಪ್ಯಾಕೇಜಿಂಗು, ಈ ರೀತಿಲಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ 5 ಮೇನ್ ಇಂಗ್ರೀಡಿಯೆಂಟ್ ಹಾಕಿ ಒಂದು ಮಾಯಶ್ಚರೈಸರ್ನ ರೆಡಿ ಮಾಡಿದ್ದಾರೆ. ಸೊ ಅದು ಯಾವುದು ಅಂತ ಹೇಳಿದ್ರೆ 5% ನಿಯಾಸಿನಮೈಡ್, 2% ಸೆರಾಮೈಡ್ ಅಂಡ್ ಥರ್ಡ್ ಒಂದು ಪೆಂಟಾವಿಟಿನ್ ಅಂಡ್ ಫೋರ್ತ್ ಒನ್ ವಿಟಮಿನ್ ಇ ಅಂಡ್ ಫಿಫ್ತ್ ಒನ್ ಸ್ಕ್ವಾಲಿನ್ ಅಂತ ಹೇಳಿ ಈ 5 ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ. ಸೊ 5% ನಿಯಾಸಿನಮೈಡ್ ಇರೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದು ನಿಮ್ಮ ಫೇಸಲ್ಲಿ ಏನೋ ಡಾರ್ಕ್ ಸ್ಪಾಟ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಸೊ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಟೋನ್ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಬಂದು 2% ಸೆರಾಮೈಡ್. ಸೊ ಇದರಿಂದ ಸೊ ನಿಮ್ಮ ಸ್ಕಿನ್ ಏನಾದ್ರು ತುಂಬ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ರಿಪೇರ್ ಮಾಡುತ್ತೆ. ಸೊ ರಿಪೇರ್ ಮಾಡಿ ಸ್ಕಿನ್ ಸ್ಟ್ರೆಂತ್ನ ಅದು ಮೇಂಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಥರ್ಡ್ ಒನ್ ಬಂದು ಪೆಂಟಾವಿಟಿನ್ ಅಂತ ಹೇಳಿ ಸೊ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಏನಾರು ಆಗಿತ್ತು ಅಂತ ಹೇಳಿದ್ರೆ ಸೊ ಮಾಯಶ್ಚರೈಸರ್ನ ಪ್ರೊಟೆಕ್ಷನ್ ಕೊಡುತ್ತೆ. ಅಂದರೆ ಮಾಯಶ್ಚರೈಸರ್ ನಿಮ್ಮ ಸ್ಕಿನ್ನಲ್ಲಿ ಹಾಗೆ ಇರಲಿಕ್ಕೆ ಮೇಂಟೈನ್ ಮಾಡಲಿಕ್ಕೆ ಅದು ಲಾಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫೋರ್ತ್ ಒನ್ ಬಂದು ವಿಟಮಿನ್ ಇ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ನ ಅಪ್ಲೈ ಅಂದರೆ ಈ ಒಂದು ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಿದಾಗ ಡೀಪ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅದು ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಫಿಫ್ತ್ ಒನ್ ಬಂದು ಸ್ಕ್ವಾಲಿನ್. ಸೊ ಇದರಿಂದ ಸೊ ನಿಮ್ಮ ಸ್ಕಿನ್ ಇರೋ ತುಂಬಾ ಡ್ರೈನೆಸ್ ಇತ್ತು ಮತ್ತು ನಿಮ್ಮ ಸ್ಕಿನ್ ಇರೋ ತುಂಬಾ ಮಾಯ್ಶ್ಚರೈಸೇಷನ್ ಇಲ್ಲದೆ ತುಂಬಾ ಹಾಳಾಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ರಿಪೇರ್ ಮಾಡುತ್ತೆ. ಸೊ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ಸ್ಮೂತ್ ಆಗಿ ಇಡಲಿಕ್ಕೆ ಟ್ರೈ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ 5 ಮೇನ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಮಾಯಶ್ಚರೈಸರಲ್ಲಿ ಇರೋದ್ರಿಂದ ಸೊ ನೀವೇನಾದ್ರು ಅಪ್ಲೈ ಮಾಡಿದ್ರಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ 24 ಅವರ್ಸ್ ಮಾಯಶ್ಚರೈಸೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ 24 ಗಂಟೆ ಒಳಗಡೆ ನಿಮ್ಗೆ ಯಾವುದೇ ರೀತಿ ಡ್ರೈನೆಸ್ ಅನ್ಸೋದಿಲ್ಲ. ಒನ್ ಟೈಮ್ ಅಂದರೆ ಮಾರ್ನಿಂಗ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ 24 ಅವರ್ಸ್ವರೆಗೂ ಕೂಡ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಹೈಡ್ರೇಷನ್ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ ತುಂಬ ಡ್ರೈನೆಸ್ ಇತ್ತು ಅಂತ ಹೇಳಿದ್ರೆ ಸೊ ಅದು ಮಾಯ್ಶ್ಚರ್ಡ್ ಆಗಿ ಅಂದರೆ ತುಂಬಾ ಹೈಡ್ರೇಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 386 ಅಂದರೆ 386 ರೂಪಾಯಿಲೆಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈಗ ನಿಮ್ಮ ಸ್ಕಿನ್ ಏನಾದ್ರು ಆಯಿಲಿ ಸ್ಕಿನ್ ಇತ್ತು ಮತ್ತು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೊ ನಿಮಗೆ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ದ ಡರ್ಮಾಕೋ ಅವರ 5% ನಿಯಾಸಿನಮೈಡ್ ಮ್ಯಾಟಿಫೈಯಿಂಗ್ ಮಾಯಶ್ಚರೈಸರ್ ಅಂತ ಹೇಳಿ ಸೊ ಕಾಣಿಸ್ತಿದೆ ಅಲ್ವಾ ಪ್ಯಾಕೇಜಿಂಗು, ಈ ರೀತಿಲಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಏನು ಬೆನಿಫಿಟ್ ಸಿಗುತ್ತೆ
ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಅಷ್ಟೇ ಅಂದರೆ ಈ ಒಂದು ಮಾಯಶ್ಚರೈಸರಲ್ಲಿ 5 ಮೇನ್ ಇಂಗ್ರೀಡಿಯೆಂಟ್ಗಳಿದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ 5% ನಿಯಾಸಿನಮೇಡ್, 2% ಸೆರಮೈಡ್, ಆ್ಯಂಡ್ ಥರ್ಡ್ ಒನ್ ಬಂದು ಪ್ಯಾಂಥನೋಲ್, ಆ್ಯಂಡ್ ಫೋರ್ತ್ ಒನ್ ಬಂದು ಅಲಂಟಾಯಿನ್, ಆ್ಯಂಡ್ ಫಿಫ್ತ್ ಒನ್ ಬಂದು ಜಿಂಕ್ PCA ಅಂತ ಹೇಳಿ. ಸೊ 5% ನಿಯಾಸಿನಮೇಡ್ ಇರೋದ್ರಿಂದ ಸೊ ನಿಮ್ಗೆ ಏನಾದರೂ ನಿಮ್ಮ ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಫೇಡ್ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ನ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಬಂದು 2% ಸೆರಮೈಡ್ ಇದೆ. ಸೊ ಇದರಿಂದ ಸೊ ನಿಮ್ಮ ಸ್ಕಿನ್ ಏನೋ ಡ್ಯಾಮೇಜಸ್ ಆಗಿತ್ತು ಮತ್ತು ನಿಮ್ಮ ಸ್ಕಿನ್ ಸ್ವಲ್ಪ ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನು ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ಸ್ಟ್ರೆಂತ್ನ ಇದು ಮೇಂಟೈನ್ ಮಾಡುತ್ತೆ, ಅಂದರೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಥರ್ಡ್ ಒನ್ ಬಂದು ಪ್ಯಾಂಥನೋಲ್. ಸೊ ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದು ನೀವು ಈ ಒಂದು ಮಾಯಶ್ಚರೈಸರ್ ನೀವು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಡೀಪಾಗಿ ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ತುಂಬಾ ಹೈಡ್ರೇಷನ್ ಮತ್ತು ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫೋರ್ತ್ ಒನ್ ಬಂದು ಅಲಂಟಾಯಿನ್. ಈ ಒಂದು ಇಂಗ್ರೀಡಿಯೆಂಟಿಂದ ಸೊ ನಿಮ್ಗೆ ಏನಾದ್ರು ಸ್ವಲ್ಪ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕಡಿಮೆ ಮಾಡುತ್ತೆ. ಈಗ ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ಮೊಡವೆಗಳು ಬರುತ್ತೆ, ಮೊಡವೆಗಳಿಂದ ಪೋರ್ಸ್ ಎಲ್ಲ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದ್ದೇ ಇರುತ್ತೆ ಅಲ್ವಾ, ಕಾಮನ್ ಅದು ನಿಮ್ಮ ಫೇಸಲ್ಲಿ ಇರೋಂಥದ್ದು. ಆ ಒಂದು ಪೋರ್ಸ್ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೊಡವೆಗಳಿದ್ರು ಅಂದರೂ ಕೂಡ ಅದನ್ನು ಕೂಡ ಕಡಿಮೆ ಆಗುತ್ತೆ. ಸೊ ತುಂಬಾ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ, ಅಂದರೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಜಿಂಕ್ PCA ಅಂತ ಹೇಳಿ. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಫೇಸಲ್ಲಿರೋ ಸೀಬಮ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ 5 ಇಂಗ್ರೀಡಿಯೆಂಟ್ಗಳು ಈ ಒಂದು ಮಾಯಶ್ಚರೈಸರ್ ಇರೋದ್ರಿಂದ ನೀವೇನಾದರೂ ಅಂದರೆ ಆಯಿಲಿ ಮತ್ತು ಆಯಿಲಿ ಪ್ರೋನ್ ಸ್ಕಿನ್ ಏನಾದರೂ ನೀವೇನಾದರೂ ಯೂಸ್ ಮಾಡಿದ್ರಿ ಈ ಒಂದು ಮಾಯಶ್ಚರೈಸರ್ ಅಂತ ಹೇಳಿದ್ರೆ ನಿಮಗೆ 24 hours ನಿಮಗೆ ಹೈಡ್ರೇಷನ್ ಅಂದರೆ ಮಾಯಶ್ಚರೈಸೇಷನ್ ಕೊಡುತ್ತೆ, ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಒನ್ಸ್ ನೀವು ಮಾರ್ನಿಂಗ್ ಯೂಸ್ ಮಾಡಿದ್ರಿ ಅಂತ ಸಾಕು ನಿಮಗೆ 24 hours ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ನಿಮಗೆ ಮೊಡವೆಗಳಾಗ್ತಿರುತ್ತೆ, ಮೊಡವೆಗಳು ಬ್ರೇಕ್ಔಟ್ ಆಗ್ತಿರುತ್ತೆ ಮತ್ತು ಇರಿಟೇಷನ್ ಆಗೋವಂಥದ್ದು ಮತ್ತು ರೆಡ್ನೆಸ್ ಆಗೋವಂಥದ್ದು, ತುಂಬ ಡ್ರೈ ಅನ್ಸೋದು ಮತ್ತು ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ನು, ಸೊ ಸೀಬಮ್ ಪ್ರೊಡಕ್ಷನ್ ಇದೆಲ್ಲ ನಿಮಗೆ ಜಾಸ್ತಿ ಇರುತ್ತೆ ಅಲ್ವಾ ನಿಮ್ಮ ಫೇಸಲ್ಲಿ ಪ್ರಾಬ್ಲಮ್ಸ್ ಎಲ್ಲ. ಸೊ ಅದೆಲ್ಲದು ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಅಂತಲೇ ಈ ಒಂದು ಮಾಯಶ್ಚರೈಸರ್ನ ರೆಡಿ ಮಾಡಿದ್ದಾರೆ. ಸೊ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಗಳು ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಹಾಕಿ ರೆಡಿ ಮಾಡಿದ್ದಾರೆ. ಸೊ ನಿಮ್ಮ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಥವಾ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ದೇನಾದ್ರು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಮಾಯಶ್ಚರೈಸರ್ನ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ಸೊ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ರೈ ಆಗೋದಿಲ್ಲ ಮತ್ತು ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಮಾಯಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 386 ರೂಪೀಸಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ ಒಂದು ಮಾಯಶ್ಚರೈಸರ್ ಎವ್ರಿ ಡೇ ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಏನಾದ್ರು ಡ್ರೈ ಇತ್ತು ಮತ್ತು ತುಂಬ ವೆರಿ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಯಾವುದು ಬೆಸ್ಟ್ ಅಂದರೆ ದ ಡರ್ಮಾಕೋ ಅವರ 5% ನಿಯಾಸೆರಮೈಡ್ ಡೀಪ್ ಮಾಯಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಸ್ಕಿನ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ನಿಮಗೆ 5 ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ ಈ ಒಂದು ಮಾಯಶ್ಚರೈಸರಲ್ಲಿ. ಸೊ ಯಾವುದು ಅಂತ ಹೇಳಿದ್ರೆ 5% ನಿಯಾಸಿನಮೇಡ್, 2% ಸೆರಮೈಡ್, ಆ್ಯಂಡ್ ಥರ್ಡ್ ಒನ್ ಬಂದು ಓಟ್ ಎಕ್ಸ್ಟ್ರಾಕ್ಟ್, ಆ್ಯಂಡ್ ಫೋರ್ತ್ ಬಂದು ಲಿಪಿಡ್ಸ್ ಕಾಂಪ್ಲೆಕ್ಸ್ ಅಂತ ಹೇಳಿ, ಆ್ಯಂಡ್ ಫಿಫ್ತ್ ಒನ್ ಬಂದು ಯೂರಿಯಾ. ಸೊ ಈ ಒಂದು 5 ಪವರ್ಫುಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ 5% ನಿಯಾಸಿನಮೇಡ್ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಏನೋ ಡಾರ್ಕ್ ಸ್ಪಾಟ್ಸ್ ಇತ್ತು ಮತ್ತು ನಿಮ್ಮ ಸ್ಕಿನ್ ಏನಾದ್ರು ಅನ್ಇವನ್ ಸ್ಕಿನ್ ಟೋನ್ ಏನಾರು ಇತ್ತು ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡಿ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಸೆರಮೈಡ್ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ಏನೋ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ಸ್ಟ್ರೆಂತ್ನ ಇದು ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದು ಓಟ್ ಎಕ್ಸ್ಟ್ರಾಕ್ಟ್. ಸೊ ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡ್ರೈ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ತುಂಬಾ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಮತ್ತು ತುಂಬಾ ಸ್ಮೂತ್ನೆಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫೋರ್ತ್ ಒನ್ ಬಂದು ಲಿಪಿಡ್ಸ್ ಕಾಂಪ್ಲೆಕ್ಸ್. ಸೊ ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾ ನರಿಶ್ಮೆಂಟ್ ಆಗುತ್ತೆ. ಆ್ಯಂಡ್ ತುಂಬಾ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಇತ್ತು ಅಂದರೆ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫಿಫ್ತ್ ಒನ್ ಬಂದು ಯೂರಿಯಾ. ಸೊ ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದು ಜೆಂಟ್ಲಿ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಮತ್ತು ತುಂಬಾ ಹೈಡ್ರೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ಈ ಒಂದು ಮಾಯಶ್ಚರೈಸರ್ ನಿಮ್ಮ ಸ್ಕಿನ್ಗೆ ನೀವು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನಿಮಗೆ 72 ಅವರ್ಸ್ವರೆಗೂ ಕೂಡ ನಿಮಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಅಪ್ ಟು ಒಂದು 3 ಡೇಸ್ವರೆಗೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಬಿಕಾಸ್ ಡ್ರೈ ಸ್ಕಿನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ ನಿಮ್ಮ ಸ್ಕಿನ್ ಎಷ್ಟು ವರ್ಟ್ ಆಗಿರುತ್ತೆ, ಎಷ್ಟು ನಿಮಗೆ ಒಂಥರ ಇರಿಟೇಷನ್ ರೆಡ್ನೆಸ್ ಎಲ್ಲ ಆಗ್ತಿರುತ್ತೆ ಅಂತ ಹೇಳಿ. ಸೊ ನಿಮಗೆ 3 ಡೇಸ್ವರೆಗೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅಷ್ಟು ಡೀಪಾಗಿ ನಿಮ್ಮ ಸ್ಕಿನ್ ಒಳಗಡೆ ಇದು ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಬ್ಸರ್ವ್ ಆಗಿ ಸೊ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನು ಸ್ಟ್ರೆಂಥನ್ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಮಾಡುತ್ತೆ. ಮತ್ತೇನಾದ್ರು ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನಿಮ್ಮ ಸ್ಕಿನ್ ಇರಿಟೇಷನ್ ರೆಡ್ನೆಸ್ ಏನಾದ್ರು ಆಗ್ತಿತ್ತು, ತುಂಬಾ ಎನ್ವಿರಾನ್ಮೆಂಟ್ ಸ್ಟ್ರೆಸ್ಸಿಂದ ನಿಮ್ಮ ಸ್ಕಿನ್ ಹಾಳಾಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ. ಆ್ಯಂಡ್ ಆಗಲೇ ನಾನು ಹೇಳಿದಾಗೆ 72 ಅವರ್ಸ್ವರೆಗೂ ಕೂಡ ನಿಮಗೆ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡ್ಬೋದು. ತುಂಬಾ ಬೆಸ್ಟ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಈ ಒಂದು ಮಾಯಶ್ಚರೈಸರ್ ಅಂತ ಹೇಳ್ತಾರೆ ಜಸ್ಟ್ ನಿಮಗೆ 395 ರೂಪೀಸಲ್ಲಿ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ನಿಮ್ಮದು ಡ್ರೈ ಮತ್ತು ವೆರಿ ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ
ಒಂದು ಮಾಯಶ್ಚರೈಸರ್ನ ಎವ್ರಿಡೇ ಯೂಸ್ ಮಾಡ್ಬೋದು. ಸೊ ಇವತ್ತು ನಾನು ತೋರಿಸಿರೋಂಥ ಈ 3 ಮಾಯಶ್ಚರೈಸರಲ್ಲಿ ನಿಮಗೆ ಪ್ಯಾರಾಬಿನ್ ಆಗಿರ್ಬೋದು, ಡೈ ಆಗಿರ್ಬೋದು, ಆಯಿಲ್, ಮಿನರಲ್ ಆಯಿಲ್ ಮತ್ತು ಸಲ್ಫೇಟ್ಸ್ ಆಗಿರ್ಬೋದು, ಮತ್ತು ಇದೇ ರೀತಿ ನಿಮಗೆ ಕೆಲವೊಂದಷ್ಟು ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಇದೆ. ಬಿಕಾಸ್ ಇದು ಡರ್ಮಟಾಲಜಿ ಟೆಸ್ಟೆಡ್ ಇದೆ. ಯಾವುದೇ ರೀತಿ ನಿಮಗೆ ಸ್ಕಿನ್ಗೆ ಹಾರ್ಮ್ಫುಲ್ ಏನು ಎಫೆಕ್ಟ್ ನಿಮಗೆ ಸಿಗೋದಿಲ್ಲ, ಸರಿನಾ? ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಇರುತ್ತೆ. ನೀವು ಅದನ್ನು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ವರೆಗೂ ಕೂಡ ನಿಮಗೆ ಹೈಡ್ರೇಷನ್ ಸಿಗುತ್ತೆ. ಈ ವಿಂಟರ್ ಸೀಸನ್ಗೆ ಅಂತಲೇ ಡರ್ಮಕೋ ಅವರು ಈ 3 ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ. ನೀವು ಆರಾಮಾಗಿ ವಿಂಟರ್ ಸೀಸನ್ ಮುಗಿಯೋವರೆಗೂ ನೀವೇನಾದ್ರು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ರೈ ಆಗೋದ್ರೆ ತುಂಬಾ ಮಾಯ್ಶ್ಚರ್ ಆಗಿ, ತುಂಬಾ ನರಿಶ್ಮೆಂಟ್ ಆಗಿ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇದು ಯಾರಿಗೆಲ್ಲ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಬಿಲೋ 18 ಇಯರ್ಸ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಮತ್ತು ಗಂಡ್ಮಕ್ಳು, ಹೆಣ್ಮಕ್ಳು, ಸೊ ನಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ ನೀವು ಆ ಒಂದು ಮಾಯಶ್ಚರೈಸರ್ನ ಎವ್ರಿಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಮಾಯಶ್ಚರೈಸರ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ ಮತ್ತು ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ನಾನು ಒರಿಜಿನಲ್ ಪ್ರಾಡಕ್ಟ್ ಲಿಂಕ್ ಎಲ್ಲದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಬೈ ಮಾಡ್ಬೋದು. ಇವನ್ ಡಾಕ್ಟರ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಬೆಸ್ಟ್ ಅಂತ ಹೇಳಿ, ಸೊ ಅವರು ಹೇಳಿರೋದ್ರೆ ನಿಮಗೆ ತೋರಿಸಿರೋಂಥದ್ದು ಫ್ರೆಂಡ್ಸ್, ಓಕೆನಾ? ಸೊ ತುಂಬ ಜನ ಕೇಳ್ತಿರಲ್ವಾ ಕಡಿಮೆ ಪ್ರೈಸಲ್ಲಿ ನಮಗೆ ತೋರಿಸಿ ಅಂತ ಹೇಳಿ. ಸೊ ಆದಷ್ಟು ನಾನು ಕವರ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಬೆಸ್ಟ್ ರಿಸಲ್ಟ್ ಕೊಡೋದು ನಿಮಗೆ ಸಿಗುತ್ತೆ, ಸರಿನಾ? ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಸೀರಮ್ ಯೂಸ್ ಮಾಡ್ತಿದ್ದೀರಾ ನಿಮ್ಮ ಸ್ಕಿನ್ ಟೈಪ್ಗೆ ಅಂತ ಹೇಳಿದ್ರೆ ಸೀರಮ್ ಯೂಸ್ ಮಾಡಿ. ಸೀರಮ್ ಅಪ್ಲೈ ಮಾಡಿ 2 ಮಿನಿಟ್ಸ್ ಆದಮೇಲೆ ನೀವು ತುಂಬ ತಿಕ್ಕಾಗಿ ಅಪ್ಲೈ ಮಾಡಿ, ಸರಿನಾ? ತುಂಬ ಲೈಟಾಗಿ ಅಥವಾ ತೆಳುವಾಗಿ ತಿನ್ ಲೇಯರಲ್ಲಿ ಅಪ್ಲೈ ಮಾಡಲಿಕ್ಕೆ ಹೋಗ್ಬಿಡಿ. ತಿಕ್ಕಾಗಿ ನಿಮ್ಮ ಓವರಾಲ್ ಫೇಸ್ಗೆ ಅಪ್ಲೈ ಮಾಡಿ ಮಾರ್ನಿಂಗು. ಅದಾಗಿ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಆದಮೇಲೆ ಮಸ್ಟ್ ಅಂಟು ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ಓಕೆನಾ? ಸೊ ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ಸಾಕು. ಈಗ ನೆಕ್ಸ್ಟ್ ಮತ್ತೇನಾದ್ರು ನೈಟ್ ಏನೋ ಫೇಸ್ ವಾಶ್ ಮಾಡ್ಕೊತಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವೇನಾದ್ರು ನೈಟ್ ಕ್ರೀಮ್ ಯಾವುದು ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡಿ ಸಾಕು, ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾದರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.